ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮನೆ ಹತ್ರ ನೇರಳೆ ಹಣ್ಣಾಗಿತ್ತು. ನಿನ್ನೆ ಸಂಜೆ ನಾನು ಒಂದು ಸ್ವಲ್ಪ ನೇರಳೆ ಹಣ್ಣನ್ನು ತಿಂದ್ಕೊಂಡು ಬಂದೆ. ತುಂಬ ಸ್ವೀಟ್ ಇರುತ್ತೆ, ಆದರೆ ಅದು ತುಂಬ ಸಣ್ಣ ಹಣ್ಣದು. ನಮ್ಮನೆ ಹತ್ರ ನಮ್ಮ ಕಾಂಪೌಂಡ್ ಪಕ್ಕನೇ ಒಂದಿದೆ, ಅದು ಸ್ವಲ್ಪ ದೊಡ್ಡದಿರುತ್ತೆ. ಇದು ತುಂಬ ಸಣ್ಣ ಇರುತ್ತೆ ಮತ್ತು ಇದು ಬೇಗ ಆಗುತ್ತೆ. ಈ ಟೈಮಲ್ಲಿ ಆಗಿಬಿಡುತ್ತೆ. ಅದು ಜೂನ್ ಟೈಮಲ್ಲಿ ಆಗುತ್ತೆ. ಅದು ಅದಕ್ಕೇ ಮಳೆಗಾಲ ಇರುತ್ತಲ್ವ, ಹಾಗಾಗಿ ಅಷ್ಟು ಸ್ವೀಟ್ ಅಂತ ಅನಿಸೋದಿಲ್ಲ. ಸ್ವಲ್ಪ ಚಪ್ಪೆ ಚಪ್ಪೆ ಅನಿಸುತ್ತೆ, ಮಳೆ ಬರೋ ಟೈಮ್ ಆಗಿರುತ್ತಲ್ವ. ಹಾಗಾಗಿ ನನಗೆ ಭಾಳ ಇಷ್ಟ. ನನಗೆ ಕಾಡಲ್ಲಿ ಏನೇನು ಹಣ್ಣು ಸಿಗುತ್ತೋ ಅದೆಲ್ಲ ತಿನ್ನೋಕ್ಕಿಷ್ಟ. ಇನ್ನೇನು ಮುಳ್ಳಹಣ್ಣು, ಹಾಗೆಯೇ ನಮ್ಮನೆ ಹತ್ರ ಪರ್ಗಿ ಹಣ್ಣು ಕೂಡ ಆಗಿತ್ತು. ಕಪ್ಪು ಇರುತ್ತೆ. ಮುಳ್ಳಹಣ್ಣು ನನಗೆ ಭಾಳ ಇಷ್ಟ. ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಹಾಗೆ ಈಗಂತೂ ಗೇರು ಹಣ್ಣು ಆಗುತ್ತೆ. ನಮ್ಮನೆ ಹತ್ರ ಇಲ್ಲೆಲ್ಲ ಹಣ್ಣು ಸಿಗುತ್ತೆ. ನನಗೆ ಸೀತಾಫಲ ಸಿಗುತ್ತೆ. ನಾವು ಒಂಥರ ಕಾಡಲ್ಲಿದ್ದಂಗೆ ಇದ್ದೀನಿ. ಆದರೆ ಇಲ್ಲೆಲ್ಲೂ ನಾನು ಕವಳಿ ಹಣ್ಣನ್ನು ನೋಡಿಲ್ಲ. ನಮ್ಮ ತೋಟದ ಹತ್ರ ಇದೆ. ನಮ್ಮನೆಯವ್ರಿಗೆ ಅದೇ ಕೇಳ್ತಾ ಇದ್ದೆ. ನಾನು ನೋಡಿಲ್ಲ ಅಂತಾಯಿದ್ರು. ನಮ್ಮನೆಯವ್ರು ಅಂಥದ್ದೆಲ್ಲ ನೋಡೋದಿಲ್ಲ. ನನಗೆ ಭಾಳ ಇಷ್ಟ ಆ ಥರದ್ದೆಲ್ಲ ಹಣ್ಣುಗಳು ಅಂದರೆ. ಹಾಗೆ ಸಂಪೆ ಹಣ್ಣು ಅಂತ ಸಿಗುತ್ತೆ, ಆಮೇಲೆ ನಂಜಳ ಹಣ್ಣು ಅಂತ ಸಿಗುತ್ತೆ. ಅವೆಲ್ಲ ನಾವು ಸ್ಕೂಲ್ ಡೇಸಲ್ಲಿ ಸ್ಕೂಲಿಗೆ ಹೋಗಬೇಕಿದ್ರೆ ಅವೆಲ್ಲ ತಿಂತಾ ಇದ್ವಿ. ಇವಾಗೆಲ್ಲ ಕೆಲವೊಂದು ಹಣ್ಣುಗಳು ಸಿಗುತ್ತೆ, ಕೆಲವೊಂದು ಹಣ್ಣುಗಳು ಸಿಗೋದಿಲ್ಲ. ನನ್ನಂತೂ ಇವಾಗ ತುಂಬ ಇನ್ಸ್ಟಾಗ್ರಾಮಲ್ಲಿ ಆ ಥರದ ಹಣ್ಣುಗಳೆಲ್ಲ ಕೆಲವೊಬ್ಬರು ಹಾಕಿ ಇದು ಯಾವ ಹಣ್ಣು ಅಂತ ಗೊತ್ತಾ ಅಂತೆಲ್ಲ ಹಾಕಿರ್ತಾರೆ. ನಾನು ಕೂಡ ಕೆಲವೊಂದನ್ನು ಕಮೆಂಟ್ ಮಾಡಿರ್ತೀನಿ. ಯಾಕಂದರೆ ನನಗೆ ಅದೆಲ್ಲ ಹಾಕಿದಾಗ ನನ್ನ ಬಾಲ್ಯದ ನೆನಪುಗಳು ತುಂಬ ಬರುತ್ತೆ. ಏನೋ ಒಂಥರ ಆ ಬಾಲ್ಯದ ನೆನಪುಗಳೇ ಒಂಥರ ಚೆನ್ನಾಗೆ. ಇವತ್ತು ನೋಡಿ, ಆ ನೇರಳೆ ಹಣ್ಣಿಂದ ನನ್ನ ಬಾಲ್ಯದ ನೆನಪಾಯಿತು. ನಿಮಗೆಲ್ಲ ಯಾವ್ಯಾವ ರೀತಿ ಆ ಥರ ಹಣ್ಣುಗಳು ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ಶ್ರೇಯು ಬಂದಿದ್ದಾನಲ್ಲ, ಅವನಿಗೆ ಏನು ಇಷ್ಟನೋ ಅದೇ ತಿಂಡಿ ಮಾಡಬೇಕಾಗುತ್ತೆ. ಇವತ್ತು ಅವನು ಪಲಾವ್ ಮಾಡು ಅಂತ ಹೇಳಿದ್ದಾನೆ. ಹಾಗಾಗಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಪಲಾವ್ ತಿನ್ನೋದಿಲ್ಲ. ನಮ್ಮ ಮನೆಯವ್ರು ಊರಿಗೆ ಹೋಗಿ ಕೂಡ ಆಯಿತು. ಹಾಗಾಗಿ ಅವರಿಗೆ ಚಪಾತಿ ಮಾಡಿ ಬೆಂಡೆಕಾಯಿ ತಂದಿದ್ದರು. ತುಂಬ ಚೆನ್ನಾಗಿತ್ತು ಬೆಂಡೆಕಾಯಿ, ತುಂಬ ಫ್ರೆಶ್ ಆಗಿತ್ತು. ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಅವರಿಗೆ ಅಂತ ಈಗ ಫಸ್ಟು ಚಪಾತಿ ಹಿಟ್ಟನ್ನು ಕಲಸೋದ್ರಿಂದ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಮಾತ್ರ ತುಂಬ ಫ್ರೆಶ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಮನೇಲೇ ಬೆಳೆದಿದ್ದೀವೇನೋ ಅನ್ನೋ ಥರ ಇತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ನನಗೆ ಒಂಥರ ಮೂಡ್ ಸರಿಯೇ ಇರಲಿಲ್ಲ. ಒಂದೊಂದು ಸಲ ಆರೋಗ್ಯ ಅಂದರೆ ಹೊಟ್ಟೆ ನೋವು, ತಲೆನೋವು ಅಥವಾ ಜ್ವರನೋ ಆ ಥರ ಅದಕ್ಕಿಂತನೂ ಮಾನಸಿಕ ಆರೋಗ್ಯ ಕೂಡ ತುಂಬ ಮುಖ್ಯ ಆಗುತ್ತೆ. ಮಾನಸಿಕವಾಗಿ ನಾವು ತುಂಬ ಆರೋಗ್ಯವಾಗಿದ್ದರೆ ದೈಹಿಕವಾಗಿ ಕೂಡ ನಾವು ಆರಾಮಾಗಿ ಇರ್ಬೋದಾಗುತ್ತೆ. ಒಂದೊಂದು ಸಲ ಹಾಗೆ ಅಲ್ವಾ. ಇವತ್ತು ಕೂಡ ನನಗೆ ಸ್ವಲ್ಪ ಆ ಥರ ಅನ್ನಿಸ್ತಾ ಇತ್ತು. ತುಂಬ ಸಲ ನಾನು ಹಾಗೆ ಅಂದಾಗ ತುಂಬ ಜನ ಹೇಳ್ತೀರ ಮೆನೋಪಾಸ್ ಟೈಮಲ್ಲಿ ಹಾಗಾಗುತ್ತೆ ಅಂತ. ಇದ್ದರೂ ಇರಬಹುದೇನೋ, ಇಲ್ಲದೇನೋ ಇರಬಹುದೇನೋ ಗೊತ್ತಿಲ್ಲ. ಆದರೆ ಎಲ್ಲ ದಿನವೂ ಒಂದೇ ಥರ ಇರಲ್ಲ. ಇವತ್ತು ಸ್ವಲ್ಪ ನನಗೆ ಆ ಥರ ಲೋ ಫೀಲ್ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಹಾಗೆ ಅನಿಸುತ್ತೆ. ಅದೇ ಕೆಲವೊಂದು ಹೇಳೋದಕ್ಕಾಗುತ್ತೆ, ಕೆಲವೊಂದು ಹೇಳೋದಕ್ಕಾಗದೇ ಇರೋಂಥ ಅದು ಕೂಡ ಇರುತ್ತೆ ಅಲ್ವಾ. ಹಾಗೆ ನನ್ನ ಪ್ರಕಾರ ಆರೋಗ್ಯ ಅಂದರೆ ಏನು ಗೊತ್ತಾ, ದೈಹಿಕವಾಗಿ ಒಂದೇ ಅಲ್ಲ, ಮಾನಸಿಕವಾಗಿ ತುಂಬ ಆರೋಗ್ಯವಾಗಿ ಯಾರು ಇರ್ತಾರೋ ಅವರು ದೈಹಿಕವಾಗಿ ತುಂಬಾ ಕ್ಲೀನಾಗಿರ್ತಾರೆ. ಎಷ್ಟೊಂದು ಜನ ಎಷ್ಟೊಂದು ಕಾಯಿಲೆಗಳನ್ನ ಗೆದ್ದಿರೋರಿದ್ದಾರೆ. ಈಗ ಕ್ಯಾನ್ಸರ್ ಅಂತ ಆಗಿರ್ಬೋದು. ಮಾನಸಿಕವಾಗಿ ತುಂಬ ಗಟ್ಟಿಯಾಗಿ ಸದೃಢವಾಗಿದ್ದರೆ ನೀವು ಏನೇ ಕಾಯಿಲೆ ಇದ್ದರೂ ಗೆಲ್ಬೋದು. ಹಾಗೆಯೇ ಏನೇ ಸಿಚುವೇಶನ್ನು, ಮನುಷ್ಯ ಅಂದಮೇಲೆ ಗೊತ್ತಲ್ವಾ, ಎಲ್ಲ ದಿನವೂ ಒಳ್ಳೆ ದಿನ ಇರೋದಿಲ್ಲ, ಎಲ್ಲ ದಿನವೂ ಕೆಟ್ಟ ದಿನವೂ ಇರೋದಿಲ್ಲ. ಅದು ಒಬ್ಬರಿಗೆ ನಿಮಗೆ ಸಣ್ಣದು ಅನಿಸ್ಬೋದು, ಅದು ಬೇರೆಯವರಿಗೆ ಅದು ದೊಡ್ಡದಾಗಿ ಕಾಣುತ್ತೆ.
ಆ ಥರದ್ದನ್ನೆಲ್ಲ ನಾವು ಮಾನಸಿಕವಾಗಿ ತುಂಬ ಗಟ್ಟಿಯಾಗಿದ್ದರೆ ಆರಾಮಾಗಿ ಆ ಥರದ್ದನ್ನೆಲ್ಲ ಮಾಡ್ಬೋದು. ನಾನು ಸ್ವಲ್ಪ ಅದೇ ಥರದವಳೇನೆ. ನಾನು ಏನೇ ಅದನ್ನು ಫಸ್ಟು ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡ್ಕೊತೀನಿ. ಮತ್ತು ಕೆಲವೊಂದು ವಿಷಯಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡೋದಕ್ಕೂ ಆಗೋದಿಲ್ಲ. ನಾವು ಎಷ್ಟೇ ಅಂದರೆ ಶೇರ್ ಮಾಡಬೇಕು ಅಂದ್ಕೊಂಡ್ರೂ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಿರ್ತೀವಿ, ಯಾಕಾದರೂ ಮಾಡಿದ್ವೋ ಅನ್ನೋದು ಅನಿಸೋದು ಕೂಡ ಕೆಲವೊಂದು ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಇವಾಗ ಅಂದರೆ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡು ಆಮೇಲೆ ನಾನೇ ಸರಿ ಆಗ್ತೀನಿ. ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ 2 ಗಂಟೆ 3 ಗಂಟೆ ಆ ಥರ ಟೈಮ್ ತೊಗೊಳುತ್ತೆ. ಇವತ್ತು ಕೂಡ ಹಾಗೇ ಹಾಗೆ ಅನಿಸಿತ್ತು. ಯಾಕೋ ಏನೋ ಗೊತ್ತಿಲ್ಲ. ಒಂದೊಂದು ಸಲ ಕಾರಣ ಗೊತ್ತಿರುತ್ತೆ, ಕೆಲವೊಂದು ಸಲ ಕಾರಣ ಗೊತ್ತಿಲ್ಲದೆ ಕೂಡ ಆ ಥರ ಆಗಿರುತ್ತೆ. ಹಾಗೆ ನಾನು ಹೇಳಿರೋದು ತಪ್ಪಿದೆಯೋ ಸರಿ ಇದೆಯೋ ಅಂತ ಕಮೆಂಟಲ್ಲಿ ಹೇಳಿ. ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಅಲ್ವಾ, ಕಮೆಂಟ್ ಮೂಲಕ ನನಗೂ ಗೊತ್ತಾಗುತ್ತೆ ಯಾರಿಗೇನಾಗುತ್ತೆ, ಅಥವಾ ನಾನೊಬ್ಳಿಗೇ ಹಂಗಾಗದ ಅಥವಾ ಎಲ್ಲರಿಗೂ ಹಾಗಾಗುತ್ತಾ ಅಂತ. ತುಂಬ ಜನ ನಾನು ಈ ಥರ ಕಮೆಂಟ್ಗಳಲ್ಲಿ ಕೇಳಿದಾಗ ಪಾಪ ಎಷ್ಟು ಚೆನ್ನಾಗಿರೋ ಕಮೆಂಟ್ಗಳನ್ನ ಬರೀತೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಏನೋ ಒಂದು ಉಪಯೋಗ ಆಗ್ತಾ ಇದೆ ಅಂದರೆ ನಿಮ್ಮಿಂದ ಕೂಡ ನನಗೆ ತುಂಬಾ ನೀವು ಕೊಟ್ಟಿರೋ ಸಜೆಷನ್ಗಳನ್ನ ಕೂಡ ನಾನು ತೊಗೊತೀನಿ ಅಷ್ಟೇ. ಹಾಗೆ ಇವತ್ತು ಶ್ರೇಯು ಪಲಾವ್ ತಿನ್ನಬೇಕು ಅಂದಿದ್ದಲ್ಲ, ಹಾಗಾಗಿ ಅವನಿಗೆ ಪಲಾವ್ ಮಾಡ್ತೀನಿ. ಪಲಾವ್ ಅಲ್ಲ, ಅವನು ವಾಂಗಿಬಾತ್ ಅಂತ ಹೇಳಿದ್ದ, ಆದರೆ ನಾನು ಪಲಾವ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಅದು ಮಧ್ಯಾಹ್ನಕ್ಕೆ ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಅವನು ಈ ಥರದ್ದೆಲ್ಲ ತಿಂಡಿ ಆದರೆ ಮಧ್ಯಾಹ್ನನೂ ಕೂಡ ಅದನ್ನೇ ತಿಂತಾನೆ. ಅದಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಮಾಡ್ತಾಯಿದ್ದೀನಲ್ವ ಅದೇ ಥರ ಮಾಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಹಾಗೆಯೇ ಸೋಂಪಿನ ಕಾಳು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಅದನ್ನು ಹಸಿಮೆಣಸು ಹಾಕಿ ಮೊಸರು ಹಾಕಿ ಅದನ್ನು ರುಬ್ಕೊತೀನಿ. ಒಂದೊಂದು ಸಲ ಜೀರಿಗೆ ಮತ್ತು ಕೊತ್ತಂಬರಿ ಕೂಡ ಹಾಕ್ತೀನಿ. ಇವತ್ತು ನಾನು ಹಾಕಿಲ್ಲ, ಮೊಸರು ಹಾಕಿ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ 4 ಚಮಚದಷ್ಟು ಹಸಿ ಕಾಯಿ ತುರಿನ ಹಾಕಿದ್ದೀನಿ ಅಷ್ಟೇ. ಹಾಗೆಯೇ ಈ ಕಡೆ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕಿದ್ದೆ. ಜಸ್ಟ್ ಒಗ್ಗರಣೆ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಇದಕ್ಕೆ ನೀವು ಹೆಸರು ಬೇಳೆನ ಕೂಡ ಚೂರು ಬೇಯಿಸಿ ಕೂಡ ಹಾಕ್ಬೋದು, ಅದು ಚೆನ್ನಾಗಾಗುತ್ತೆ. ಅದು ಈರುಳ್ಳಿ ಟೊಮೆಟೊ ಬೆಂದ ನಂತರ ನಾನು ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆಯೇ ಮನೇಲಿ ಮಾಡಿರೋ ಸ್ವಲ್ಪ ಸಾಂಬಾರು ಪುಡಿನ ಹಾಕಿದ್ದೀನಿ. ಅಷ್ಟೇ, ಪಲ್ಯ ರೆಡಿ ಆಯಿತು. ಖಾರಕ್ಕೆ ಬೇಕಿದ್ರೆ ನೀವು ಹಸಿಮೆಣಸನ್ನು ಹಾಕ್ಬೋದು. ನಾನಿವತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ, ನೀವು ಹಸಿಮೆಣಸನ್ನು ಕೂಡ ಹಾಕ್ಬೋದು. ಪಲಾವಿಗೆ ನಾನೀಗ ಒಗ್ಗರಣೆ ಇಟ್ಟಿದ್ದೀನಿ. ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕಿದ್ದೀನಿ. ಚಕ್ಕೆ, ಆಮೇಲೆ ಪಲಾವ್ ಎಲೆ, ಆನಂತರ ಅದು ಸಣ್ಣಕ್ಕಿ ಎಲೆ ಬರುತ್ತಲ್ವ ಅದನ್ನು ಹಾಕಿದ್ದೀನಿ. ಈ ಪಲಾವಿಗೆ ಆ ಎಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಈಗ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ತೀನಿ. ಬೇಕಿದ್ದರೆ ಈ ಟೈಮಲ್ಲಿ ನೀವು ಟೊಮೆಟೊ ಕೂಡ ಹಾಕ್ಬೋದು. ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ಯಾಕಂದರೆ ಕೆಲವೊಬ್ರು ಕೇಳ್ತಾರೆ ಟೊಮೆಟೊ ಹಾಕಲ್ವಾ ಪಲಾವಿಗೆ ಅಂತ. ನಾನು ರುಬ್ಬೋದಕ್ಕೆ ಹಾಕಿದ್ದೆ ಅಲ್ಲ, ಹಾಗಾಗಿ ಹಾಕಿಲ್ಲ. ಆದರೆ ಈರುಳ್ಳಿ ಮಾತ್ರ ಸ್ವಲ್ಪ ಕೆಂಪುಗೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಈರುಳ್ಳಿನ ಹಾಕ್ತೀನಿ. ಇದಕ್ಕೆ ನಾನು ಗೋಡಂಬಿನ ಹಾಕಬೇಕಾಗಿತ್ತು, ಮರೆತುಬಿಟ್ಟೆ. ಆಮೇಲೆ ಶ್ರೇವಿಗೆ ನಾನು ಗೋಡಂಬಿನ ತುಪ್ಪದಲ್ಲಿ ಹುರಿದು ಅವನಿಗೆ ಪಲಾವ್ ತಿನ್ನಬೇಕಿದ್ರೆ ಹಾಕಿ ಕೊಟ್ಟೆ. ಹಾಗೆಯೇ ಅದು ತರಕಾರಿ ಎಲ್ಲ ಬೆಂದ ನಂತರ ನಾನು ರುಬ್ಬಿರೋ ಹಸಿ ಮಸಾಲನ ಹಾಕಿದ್ದೀನಿ. ಆ ಮಸಾಲ ಪೂರ್ತಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ಆ ಕಡೆ ನೀರನ್ನು ಕೂಡ ಕೆಟಲಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಬಿಸಿ ನೀರು ಹಾಕೋದ್ರಿಂದ ಪಲಾವ್ ಕೂಡ ಬೇಗನೆ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅದೇ ಥರನೇ ಮಾಡೋದು. ಈಗ ಮಸಾಲ ಎಲ್ಲ ಚೆನ್ನಾಗಿ ಹುರಿದ ನಂತರ ನಾನು ಅಕ್ಕಿನೂ ಕೂಡ ಹಾಕಿ ಈಗ ಚೆನ್ನಾಗಿ ಹುರಿತಾ ಇದ್ದೀನಿ. ನಾನಿವತ್ತು ನಾರ್ಮಲ್ ಮನೇಲಿ ಯಾವುದು ಅಕ್ಕಿ ಯೂಸ್ ಮಾಡ್ತೀವೋ ಊಟಕ್ಕೆ ಅದೇ ಅಕ್ಕಿನೇ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಅದ್ರ ಬದಲು ಬಾಸ್ಮತಿ ರೈಸ್ ಹಾಕಿ, ಇಲ್ಲಾಂದರೆ ಸೋನಾ ಮಸೂರಿನೂ ಕೂಡ ಹಾಕ್ಬೋದು. ಇದು ಮಧ್ಯಾಹ್ನಕ್ಕೆಲ್ಲ ತುಂಬ ಚೆನ್ನಾಗುತ್ತೆ. 1 ಪಾಟ್ ರೆಸಿಪಿ ಬೇಗನೂ ಆಗಿಬಿಡುತ್ತೆ. ಆಮೇಲೆ ನಾನು ಚೂರು ಉಪ್ಪನ್ನ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ, ಮತ್ತೇನೂ ಹಾಕಿಲ್ಲ. ಬೇಕಿದ್ರೆ ನೀವು ಗರಂ ಮಸಾಲ ಕೂಡ ಹಾಕ್ಬೋದು. ನಾನು ಹಾಕಿಲ್ಲ, ಯಾಕಂದರೆ ಅದು ಲೈಟಾಗಿರೋ ಪಲಾವ್ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಮಧ್ಯಾಹ್ನ ಏನಾದರೂ ಮಾಡ್ಕೊತೀನಿ ಅನ್ನೋದಿದ್ರೆ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ನೀವು ಆ್ಯಡ್ ಮಾಡಬಹುದು, ಅದು ಕೂಡ ಚೆನ್ನಾಗಾಗುತ್ತೆ. ಒಂಚೂರು ಕುದಿಬೇಕು. ಇದು ಕುದ್ದ ನಂತರ ನಾನು ಕುಕ್ಕರಿಗೆ ಹಾಕಿ ಲಿಡ್ಡನ್ನ ಕ್ಲೋಸ್ ಮಾಡಿ 1 ವಿಜಲ್ ಹೊಡಿಸ್ತೀನಿ ಅಷ್ಟೇ. ನೀವು ಈ ಟೈಮಲ್ಲಿ ಬೇಕಿದ್ರೆ ಚೂರು ಕಸೂರಿ ಮೇಥಿ ಕೂಡ ಹಾಕ್ಬೋದು. ನಾನು ಇವತ್ತು ಹಾಕಿಲ್ಲ. ಪಲಾವೆಲ್ಲ ಹೆಂಗೆ ಗೊತ್ತಾ, ನೀವು ಹೆಂಗೆ ಮಾಡ್ತೀರೋ ಅದು ಹಾಗೆ ಪಲಾವ್ ಆಗುತ್ತೆ ಅಷ್ಟೇ. ನಾವು ಅದೇ ಹಾಕಿ ಇದೇ ಹಾಕಿ ಅಂತ ಇಲ್ಲ. ಮುಂಚೆ ನಂಗೆ ನಿಜ ಹೇಳ್ತೀನಿ, ಪಲಾವ್ ಮಾಡೋಕ್ಕೇ ಬರ್ತಿರಲಿಲ್ಲ. ಇವಾಗ ನಾನು ಯೂಟ್ಯೂಬಲ್ಲಿ ನೋಡಿ
ಅವ್ರು ತೋರಿಸಿರ್ತಾರೆ, ನಾನು ಅದೇ ಥರ ಮಾಡೋದಿಲ್ಲ. ನನಗೆ ಹೆಂಗೆ ಬೇಕೋ ಹಾಗೆ ಒಂದೊಂದು ಸಲ ಒಂದೊಂದು ಥರ ಟೇಸ್ಟಲ್ಲಿ ನಾನು ಮಾಡ್ಕೊತೀನಿ. ಹಾಗೆಯೇ ನಮ್ಮ ಮನೆಯವರು ಕೂಡ ಬಂದರು. ಲೇಟಾಗಿ ಪಲಾವ್ ಮಾಡಿದೆ ನಾನು, ಯಾಕಂದರೆ ಅದು ಬಿಸಿ ಬಿಸಿದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮನೆಯವ್ರು ಬಂದ ಮೇಲೆ ನಾನು ಚಪಾತಿನ ಉತ್ತಾ ಇದ್ದೀನಿ. ನೆನ್ನೆ ನಮ್ಮ ಮನೆಯವರಿಗೆ ತಲೆಗೆ ಮೆಹಂದಿ ಹಚ್ಚಿದ್ದೆ. ನನ್ನ ಕೈಯಲ್ಲಿ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ. ಆದರೆ ನಾನು ಹಚ್ಕೊಂಡಾಗ ಯಾವತ್ತೂ ನನಗೆ ತಲೆಗೆ ಅಷ್ಟು ಚೆನ್ನಾಗಿ ಹತ್ತೋದಿಲ್ಲ ಮೆಹಂದಿ. ನಮ್ಮ ಮನೆಯವ್ರಿಗೆ ಯಾವಾಗ ಹಚ್ಚಿದ್ರೂ ನನ್ನ ಕೈ ಫುಲ್ ಕೆಂಪಗಾಗಿರುತ್ತೆ. ಯಾಕೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಇವತ್ತು ಕಲಸಿ ನಾಳೆ ಹಚ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವ್ರು ಆಗಲ್ಲ. ಇವತ್ತು ಕಲಸಿದ್ರೆ ಒಂದು 2 ದಿನ ಬಿಟ್ಟು ಹಚ್ಕೊತಾರೆ. ಅದು ಚೆನ್ನಾಗಿ ನೆಂದಿರುತ್ತಲ್ವ, ಅದಕ್ಕೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಅದೇ ಹೇಳ್ತಿರ್ತೀನಿ. ಹಾಗೆಯೇ ನಾನು ಚಪಾತಿ ಉದ್ತೀನಲ್ವ, ಅದಕ್ಕೆ ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಹಾಕಿದ್ರು, ಶ್ರೀಲಂಕಾ ಇದ್ದಂಗಿದೆ ಚಪಾತಿ ಅಂತ ಏನೋ ಹಾಕಿದ್ರು. ನಂಗೆ ನಗು ಬಂದಿತ್ತು ಅವಾಗ. ಏನೋ ಗೊತ್ತಿಲ್ಲ, ನಂಗೆ ಚಪಾತಿ ರೌಂಡಾಗಿ ಕೆಲವೊಂದು ಸಲ ಚೆನ್ನಾಗಿ ಬರುತ್ತೆ, ಕೆಲವೊಂದು ಸಲ ಚೆನ್ನಾಗಿ ಬರೋದೇ ಇಲ್ಲ. ಶ್ರೀಲಂಕಾ ಥರನೇ ಆಗಿದೆ ಇದು ಕೂಡ. ನಾನು ಟ್ರಯಾಂಗಲ್ ಶೇಪಲ್ಲಿ ಉದ್ದಿದೆ ಅಲ್ಲ, ಹಾಗಾಗಿ ಆ ಥರ ಆಗಿದೆ. ನನಗೆ ಅದೇ ಚಪಾತಿ ಉದ್ದಬೇಕಿದ್ರೆ ನಗು ಬರುತ್ತೆ. ಚಪಾತಿ ಉದ್ದದ ವೀಡಿಯೋ ಮಾಡೋದೇ ಬೇಡ ಅಂತ ಅನಿಸುತ್ತೆ. ನೋಡಿ ಹಿಂಗಾಗಿದೆ ಅಂತ, ಅಮೀಬತ್ ಥರ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಟೇಸ್ಟ್ ಚೆನ್ನಾಗಿದ್ದರೆ ಸಾಕು ಅಲ್ವಾ. ಶೇಪ್ ಯಾರು ನೋಡ್ತಾರೆ ಅಲ್ಲ, ಕೆಲವೊಂದು ಸಲ ಶೇಪ್ ಕೂಡ ಮ್ಯಾಟ್ರ್ ಆಗುತ್ತೆ. ಹಾಗೆ ಅಲ್ವಾ, ಆಹಾರ ತಿನ್ನೋದಕ್ಕಿಂತ ಮುಂಚೆ ಕಣ್ಣಿಗೆ ಅದು ಇಷ್ಟ ಆಗಬೇಕು. ಅದಾದ ನಂತರ ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಕಣ್ಣಿಗೆ ಇಷ್ಟ ಆದಾಗ ಮಾತ್ರ ಅದು ಚೆನ್ನಾಗಿಲ್ದಿದ್ರು ಚೆನ್ನಾಗಿದೆ ಅನಿಸುತ್ತೆ. ಟೇಸ್ಟ್ಗಿಂತ ಮುಂಚೆ ಫಸ್ಟ್ ಕಣ್ಣಿಗೆ ಇಷ್ಟ ಆಗಬೇಕು ಅನ್ನೋ ಏನೋ ಒಂದು ಗಾದೆ ಇದೆ. ಅದು ನನಗೆ ಮರ್ತೋಗಿದೆ. ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಯಾರಾದರೂ ಹಾಕಿ, ಆವಾಗ ಅದನ್ನು ತಿದ್ಕೊಂಡು ನೆಕ್ಸ್ಟ್ ಯಾವ್ದಾದ್ರು ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಅದನ್ನು ಕೂಡ ನಾನು ಹೇಳ್ತೀನಿ. ಶ್ರೇಯು ತಿಂಡಿ ಆಯಿತಾ ಅಂತ ಬಂದ. ಆಗಿದೆ ಮಗ, ಪಲಾವ್ ಇನ್ನೊಂಚೂರು ತಡಿ ಅಂತ ಅಂದೆ. ನನಗೇನು ಗೊತ್ತಾ, ಈಗ ಆ ಸ್ಕೂಲ್ ಟೈಮು ಅದೆಲ್ಲ ಒಂಥರ ಮರ್ತೋದಂಗೆ ಆಗಿಬಿಟ್ಟಿದ್ದೀರ. ನನಗೆ ಯಾವಾಗ ಬೇಕೋ ಆ ಟೈಮಿಗೆ ನಾನು ತಿಂಡಿ ಮಾಡೋದಾಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ನೋಡಿ ಮಕ್ಕಳು ಕಳಿಸ್ಕೊಂಡ್ರೆ ನನ್ನ ಪರಿಸ್ಥಿತಿ ಹೀಗಾಗಿದೆ. ಹಾಗೆ ಈಗ ಚಪಾತಿನೂ ಕೂಡ ಬೇಯಿಸ್ತಾ ಇದ್ದೀನಿ. ಶ್ರೇಯುಗೆ ಅಂದೆ, ಒಂದು ಚಪಾತಿ ತಿನ್ನು, ಬೆಂಡೆಕಾಯಿ ಪಲ್ಯ ಅದು ಚೆನ್ನಾಗಿರುತ್ತೆ ಅಂತ. ನಮ್ಮ ಶ್ರೇಯು ಆ ಥರದ್ದೆಲ್ಲ ಮುಟ್ಟೋದಿಲ್ಲ. ಅವನು ಅಟ್ಲೀಸ್ಟ್ ಟೇಸ್ಟು ನೋಡಿದ್ರೆ ತಿಂತಾನೆ, ಆದರೆ ಅವನು ಟೇಸ್ಟೇ ನೋಡೋದಿಲ್ಲ. ಹಾಗಾಗಿ ಹಂಗಾಗೋದು. ಹಾಗೆ ತುಪ್ಪ ಹಾಕಿ ನಾನೀಗ ಚಪಾತಿನ ಬೇಯಿಸ್ತಾ ಇದ್ದೀನಿ. ಬೆಣ್ಣೆ ಇತ್ತು, ಫ್ರಿಜ್ಜಿಂದ ತೆಗೆದಿರಲಿಲ್ಲ, ಅದು ಫ್ರೀಝರಲ್ಲಿದೆ. ಹಾಗಾಗಿ ನಾನು ಇವತ್ತು ತುಪ್ಪ ಹಾಕಿನೇ ಬೇಯಿಸ್ತಾ ಇದ್ದೀನಿ. ಅದು ಟ್ರಯಾಂಗಲ್ ಶೇಪಲ್ಲಿ ಉದ್ದಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬಂದಿರುತ್ತೆ. ಹಾಗೆ ಪಲಾವ್ ಕೂಡ ಆಯಿತು ನೋಡಿ, ಬಿಸಿ ಬಿಸಿ ಪಲಾವ್ ಆಗಿದೆ. ನಾನು ಮುಚ್ಚಳ ಹಾಕೋದಕ್ಕಿಂತ ಮುಂಚೆ ಒಂದು ಚಮಚದಷ್ಟು ತುಪ್ಪನ ಹಾಕಿದ್ದೆ. ಹಾಗೆ ಈಗ ಮೊಸರು ಬಜ್ಜಿ ಕೂಡ ನಾನು ಮಾಡಿಲ್ಲ, ನಮ್ಮ ಮನೆಯವರು ಮೊಸರು ಬಜ್ಜಿನ ಮಾಡಿದ್ರು. ನಮ್ಮ ಮನೆಯವ್ರು ತಿಂಡಿ ತಿಂತಾಯಿದ್ರು. ಪಲಾವ್ ಬಿಸಿ ಇತ್ತಲ್ವ, ಹಾಗಾಗಿ. ಆಮೇಲೆ ಶ್ರೇಯು ನಂಗೆ ಪಲಾವ್ ಹಾಕ್ಕೊಡು ಅನ್ನೋಕ್ಕೆ ಶುರು ಮಾಡ್ದೆ. ಅದಕ್ಕೆ ನಮ್ಮ ಮನೆಯವರೇ ನಾನು ಚಪಾತಿ ಉತ್ತಾ ಇದ್ದೆ ಅಲ್ಲ, ಪಾಪ ಅವ್ರು ತಿಂಡಿ ತಿನ್ನೋದನ್ನು ಬಿಟ್ಟು ಶ್ರೇಯುಗೆ ಪಲಾವ್ನ ಹಾಕಿ ಕೊಡ್ತಾ ಇದ್ದಾರೆ. ನಾನು ಆಮೇಲೆ ಅವನಿಗೆ ಅದೇ ಗೋಡಂಬಿನ ಕರೆದು ಮೇಲೆ ಹಾಕಿ ಕೊಟ್ಟೆ. ಅದಕ್ಕೆ ಗೋಡಂಬಿ ಕೂಡ ಹಾಕಿ ಚೆನ್ನಾಗಿರುತ್ತೆ. ನಾನು ಗೋಡಂಬಿ ಕರೆದಿರೋ ವೀಡಿಯೋ ಮಾಡಲೇ ಇಲ್ಲ. ಈಗ ನನ್ನ ತಿಂಡಿ, ನಮ್ಮನೆಯವ್ರದ್ದು ತಿಂಡಿ ಆಯಿತು. ಇವಾಗ ನಾನು ತಿಂತಾಯಿದ್ದೀನಿ. ಈ ಥರ ಒಗ್ಗರಣೆ ಪಲ್ಯ ಮಾಡ್ತೀರಲ್ವ, ಅದಕ್ಕೆ ನೀವು ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ಕಾಯಿ ಚಟ್ನಿ ಇತ್ತು ನೆನ್ನೆದು, ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ನನಗೆ ಚಪಾತಿಗೆ ಕಾಯಿ ಚಟ್ನಿ ಇಷ್ಟ ಆಗುತ್ತೆ. ಹಾಗೆಯೇ ಮಧ್ಯಾಹ್ನ ಅಡುಗೆಗೆ ಇವತ್ತು ಏನೇನು ತರಕಾರಿಗಳಿದೆಯೋ ಅದೆಲ್ಲದನ್ನು ಹಾಕಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೀನ್ಸು, ಹಾಗೆ ನವಿಲು ಕೋಸು, ಆನಂತರ ಮೂಲಂಗಿ ಇತ್ತು. ನಮ್ಮ ಶ್ರೇಯು ನೋಡಿ ಮೊಬೈಲ್ ನೋಡ್ತಾ ಇದ್ದಾನೆ. ಟೈಮ್ ಬಂದು 10:10 ಆಗಿದೆ. ನಾನು ಆಮೇಲೆ ಹೆಚ್ಚಿಗೆ ವೀಡಿಯೋನ ಮಾಡಲೇ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇನ್ನೇನಿರುತ್ತೆ, ಪಾತ್ರೆ ತೊಳೆಯೋದು, ಬಟ್ಟೆ ವಾಶ್ ಮಾಡೋದಿಲ್ಲಲ್ಲ, ಹೆಂಗಿದ್ರು ನೆಲ ಒರೆಸೋದು ಅಷ್ಟೇ ಇರುತ್ತಲ್ವ. ಹಾಗೆಯೇ ನೋಡಿ ನಂದು ಅಡುಗೆ ಮನೆ ಕ್ಲೀನ್ ಕೂಡ ಆಯಿತು. ಡೈನಿಂಗ್ ಟೇಬಲ್ಲು ಕೂಡ ಕ್ಲೀನ್ ಆಯಿತು. ಇವಾಗ ಸ್ನಾನಕ್ಕೆ ಹೋಗೋ ಟೈಮ್, ಎಲ್ಲ ಕೆಲಸ ಆಯಿತು. ಈಗ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಅಡುಗೆನ ಮಾಡ್ತೀನಿ. ಇವತ್ತು ನಾನು ಸಾಂಬಾರನ್ನ ಅಂದರೆ ಯಾವಾಗಲೂ ಹುರಿದು ಮಾಡ್ತಿದ್ದೆ ಗೊತ್ತಾ, ಆ ಥರ ಮಾಡೋದಿಲ್ಲ, ಅಂದರೆ ರುಬ್ಬಿ ಮಾಡೋದಿಲ್ಲ. ಸುಮ್ಮನೆ ಹಾಗೆ ಜಸ್ಟು ಬೇಳೆನ ಜಾಸ್ತಿ ಹಾಕಿ ಹಾಗೆ ಒಗ್ಗರಣೆ ಹಾಕೋಣ ಅಂತ. ಒಗ್ಗರಣೆಗೆ ನಾನು ಟೊಮೆಟೊ ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನಾನು ಸಾಂಬಾರು ಪುಡಿ, ಅಚ್ಕಾರದ ಪುಡಿನ ಹಾಕಿ, ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಾನು ಮುಂಚೆ ಈ ಥರ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೆ, ಇವಾಗ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಅದೇ ಥರ ಮಾಡೋಣ ಅಂತ. ಶ್ರೇಯು ಹೆಂಗಿದ್ರು ಸಾಂಬಾರು ತಿನ್ನೋದಿಲ್ಲ, ಅದಕ್ಕೇ ಇದು ಅದೇ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆದರೆ ತುಂಬ ತೆಳು ಮಾಡಿಲ್ಲ, ರಸ ಮಾಡಿಲ್ಲ, ಗಟ್ಟಿ ಮಾಡಿದ್ದೀನಿ. ಹೋಳು ಅಷ್ಟೇ ಜಾಸ್ತಿ ಇದೆ. ಯಾಕೋ ನನಗೆ ಅಚ್ಕಾರದ ಪುಡಿ ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ಮತ್ತೆ ಒಂಚೂರು ನಾನು ಅಚ್ಕಾರದ ಪುಡಿನ ಕೂಡ ಹಾಕಿದೆ. ಆಮೇಲೆ ನಾನು ವ್ಲಾಗ್ನ ಮಾಡಲೇ ಇಲ್ಲ, ಗೊತ್ತೇ ಇಲ್ಲ ನನಗೆ ಊಟ ಮಾಡೋದೆಲ್ಲ, ಅಂದರೆ ಸರ್ವ್ ಮಾಡೋದಾರು ಮಾಡ್ತಾಯಿದ್ದೆ, ವೀಡಿಯೋನ ಮಾಡಲಿಲ್ಲ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.